ನಮಸ್ಕಾರ ವೀಕ್ಷಕರೇ, ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಎಪಿಸೋಡಲ್ಲಿ ನಿಮಗೋಸ್ಕರ 2 ಟಾಪಿಕ್ಸನ್ನು ನಾನು ತಗೊಂಡು ಬಂದಿದ್ದೀನಿ. ಮೊದಲಿಗೆ ಭಾರತದ ಎಕನಾಮಿ ಬಗ್ಗೆ IMFನ ಹೊಸ ರಿಪೋರ್ಟ್ ಗ್ರೋತ್ ಹೇಗಿದೆ, ಇನ್ಫ್ಲೇಷನ್ ಎಷ್ಟಿದೆ, ಮತ್ತೆ ಮುಂದೆ ಏನೇನು ಚಾಲೆಂಜಸ್ ಇದಾವೆ ಅಂತ ಡಿಸ್ಕಸ್ ಮಾಡೋಣ. ಇದಾದ್ಮೇಲೆ ಸೆಬಿಯಿಂದ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ ಶುರುವಾಗಿದೆ. ದೊಡ್ಡ ಇನ್ವೆಸ್ಟರ್ಸ್ಗೆ ಇದು ಹೊಸ ಆಪ್ಷನ್. ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗುವಂತಹ ದೊಡ್ಡ ದೊಡ್ಡ ಚೇಂಜಸ್ ಬಗ್ಗೆ ನಾನು ನಿಮಗೆ ಸಿಂಪ್ಲಿಫೈ ಮಾಡಿ ಅರ್ಥ ಮಾಡಿಸ್ತೀನಿ. ಇವತ್ತು 3 ಮಾರ್ಚ್ ಮಂಡೇ. ನಾನು ನಿಮ್ಮ ಹೋಸ್ಟ್ ಚಂದನಾ ಗೌಡ. ನೀವು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ಒಂದು ವಿಷಯ ನೆನಪಿರಲಿ, ಯಾವುದೇ ರೀತಿಯಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಇವತ್ತಿನ ಅಪ್ಡೇಟ್ಸ್ ಅನ್ನ ನೋಡ್ಕೊಂಬರೋಣ. ಇಲ್ಲಿ IMF ಪ್ರತಿ ವರ್ಷ ಏನ್ ಮಾಡುತ್ತೆ ಅಂದ್ರೆ ಬೇರೆ ಬೇರೆ ದೇಶಗಳ ಆರ್ಥಿಕ ಸ್ಥಿತಿಗಳನ್ನ ಕೂಲಂಕುಷವಾಗಿ ಪರೀಕ್ಷೆ ಮಾಡುತ್ತೆ. ಇದು ಒಂದ್ ರೀತಿಯ ಆರೋಗ್ಯ ತಪಾಸಣೆ ಇದ್ದ ಹಾಗೆ. ಅಂದ್ರೆ ಎಥಿಕಲ್ IV ಕನ್ಸಲ್ಟೇಷನ್ ಅಂತ ಹೇಳ್ತಾರೆ. ಇದರಲ್ಲಿ IMF ಎಕನಾಮಿಸ್ಟ್ ಆಗಿರ್ಬೋದು, ಸರ್ಕಾರದ ಅಧಿಕಾರಿಗಳು, ಸೆಂಟ್ರಲ್ ಬ್ಯಾಂಕ್ನವರು ಹಾಗೂ ದೊಡ್ಡ ಉದ್ಯಮಿಗಳನ್ನ ಭೇಟಿ ಮಾಡಿ ಆರ್ಥಿಕತೆ ಹೇಗಿದೆ, ಏನೆಲ್ಲ ಅಪಾಯಗಳಿಂದ ಇದೆ ಅನ್ನೋದನ್ನ ತಿಳ್ಕೊಳ್ತಾರೆ. ಈ ವರ್ಷ ಭಾರತದ ಬಗ್ಗೆ ಅವ್ರು ಕೊಟ್ಟಿರೋ ರಿಪೋರ್ಟ್ ತುಂಬಾನೇ ಮುಖ್ಯ. ಯಾಕೆ ಅಂದ್ರೆ IMF ಇದಕ್ಕೂ ಮುಂಚೆ ಭಾರತದ ಫೈನಾನ್ಷಿಯಲ್ ಸಿಸ್ಟಮ್ ಹೇಗಿದೆ ಅಂತ ಒಂದು ಸ್ಟಡಿ ಮಾಡಿತ್ತು. ಸೊ ಈಗ ಆರ್ಥಿಕ ಪರಿಸ್ಥಿತಿ ಮತ್ತೆ ಹಣಕಾಸು ವ್ಯವಸ್ಥೆ ಎರಡರ ಬಗ್ಗೆನೂ ಕೂಡ ನಮಗೆ ಮಾಹಿತಿ ಸಿಗುತ್ತೆ. IMF ಏನ್ ಹೇಳುತ್ತೆ ಅನ್ನೋದು ಗಮನಿಸೋದು ಖಂಡಿತವಾಗ್ಲೂ ಮುಖ್ಯ. ಈ ರಿಪೋರ್ಟ್ ನಲ್ಲಿ ಮುಖ್ಯವಾಗಿ ಹೇಳಿರೋದು ಏನಂದ್ರೆ ಭಾರತದ ಆರ್ಥಿಕತೆ ತುಂಬಾ ಗಟ್ಟಿಯಾಗಿ ಬೆಳೀತಿದೆ, ಮತ್ತೆ ಮುಂದೇನೂ ಕೂಡ ಬೆಳೆಯುವಂತ ಎಲ್ಲಾ ಲಕ್ಷಣಗಳು ಕಾಣ್ತಿದೆ. ಇತ್ತೀಚೆಗೆ ಸ್ವಲ್ಪ ಸ್ಲೋ ಆದ್ರೂ ಕೂಡ IMF ಪ್ರಕಾರ 2024 ಹಾಗೂ 25 ಮತ್ತೆ 2025 ಹಾಗೂ 26 ಈ ಫೈನಾನ್ಷಿಯಲ್ ಇಯರ್ಸ್ ನಲ್ಲಿ ನಮ್ಮ ಭಾರತ ಸುಮಾರು 6.5% ನಷ್ಟು ಬೆಳೆಯುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಇದು ಜಗತ್ತಿನ ಆವರೇಜ್ ಬೆಳವಣಿಗೆಯಾದ 3.2% ಗಿಂತ ತುಂಬಾನೇ ಜಾಸ್ತಿ. ನಾವೇನಾದ್ರೂ ಕಂಪೇರ್ ಮಾಡಿ ನೋಡಿದ್ವಿ ಅಂತಂದ್ರೆ ಅಮೆರಿಕ 2025 ನಲ್ಲಿ 2.1% ರಷ್ಟು ಮತ್ತೆ ಚೈನಾ 4.5% ರಷ್ಟು ಬೆಳಿಬಹುದು ಅಂತ ಅಂದಾಜ್ ಮಾಡ್ತಿದ್ದಾರೆ. ಅಂದ್ರೆ ದೊಡ್ಡ ಆರ್ಥಿಕತೆಗಳಿಗಿಂತ ಎಕನಾಮಿ ಮುಂದಿದೆ ಅಂತ. IMF ಇನ್ನೊಂದು ವಿಷಯ ಹೇಳಿದೆ, ಅಂದ್ರೆ ಭಾರತದಲ್ಲಿ ಇನ್ಫ್ಲೇಷನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಟಾರ್ಗೆಟ್ ಕೂಡ ಗುರಿಯಾಗಿದೆ ಅಂತ. ಇದು 2.1% ಒಳಗಡೆ ಇದೆ. ಆದ್ರೆ ಈ ಆಹಾರ ಪದಾರ್ಥಗಳ ಬೆಲೆಗಳು ಮಾತ್ರ ಏರಿಳಿತ ಆಗ್ತಾನೆ ಇದೆ. ನೋಡಿ, ಎಮರ್ಜಿಂಗ್ ಎಕನಾಮಿಯಲ್ಲಿ ಇದು ಸಾಮಾನ್ಯವಾಗಿ ಕಾಡುವ ಸಮಸ್ಯೆ ಅಂತ ಹೇಳ್ಬೋದಲ್ವಾ. ಬ್ಯಾಂಕಿಂಗ್ ವಿಷಯಕ್ಕೆ ಬಂದ್ರೆ ಈಗಿನ ಸಿಚುವೇಶನ್ ತುಂಬಾ ಚೆನ್ನಾಗಿದೆ. ನಾನ್ ಪರ್ಫಾರ್ಮಿಂಗ್ ಲೋನ್ಸ್ ಅಂದ್ರೆ ವಾಪಸ್ ಬರದೇ ಇರೋ ಸಾಲದ ಪ್ರಮಾಣ ಕೇವಲ 2.6% ಇಳಿದೋಗಿದೆ. ಇದರ ಜೊತೆಗೆ ನಾವು ನೋಡಿದಾಗ ಸರ್ಕಾರ ಏನ್ ಮಾಡ್ತಿದೆ, ತನ್ನ ಬಡ್ಜೆಟ್ ಡೆಫಿಸಿಟ್ಸ್ ಅಂದ್ರೆ ಆದಾಯಕ್ಕಿಂತ ಖರ್ಚು ಜಾಸ್ತಿ ಇರೋದನ್ನ ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದೆ. 2023 ಹಾಗೂ 24ರಲ್ಲಿ ಈ ಕೊರತೆ GDPಯ 5.6%ಗೆ ಇಳಿದೋಯ್ತು. ಕರೆಂಟ್ ಅಕೌಂಟ್ ಡೆಫಿಸಿಟ್ಸ್ ಇದು ದೇಶದ ಒಳಗೆ ಬರುವಂತಹ ದುಡ್ಡು ಮತ್ತೆ ಹೊರಗಡೆ ಹೋಗುವಂತಹ ದುಡ್ಡಿನ ವ್ಯತ್ಯಾಸ ಕೂಡ GDPಯ ಕೇವಲ 0.7% ರಷ್ಟಿದೆ. ಇನ್ನು ಸರ್ವಿಸ್ ಎಕ್ಸ್ಪೋರ್ಟ್ಸ್ ನ ನೋಡಿದಾಗ ಸಾಫ್ಟ್ವೇರ್ ಸೇವೆಗಳನ್ನ ಬೇರೆ ದೇಶಗಳಿಗೆ ಕಳಿಸೋದ್ರಿಂದ ಈ ಬ್ಯಾಲೆನ್ಸ್ ಸರಿಯಾಗಿ ಇಟ್ಕೊಳ್ಳಲು ಕೂಡ ಸಹಾಯ ಮಾಡ್ತಾ ಇದೆ. ಇಂಡಿಯಾದ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಪೇಮೆಂಟ್ಸ್ ಮತ್ತೆ ಸೇವೆಗಳನ್ನ ಡಿಜಿಟಲ್ ಆಗಿ ಕೊಡುವಂತಹ ಸಿಸ್ಟಮ್ ಬಗ್ಗೆ IMF ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ. ನೋಡಿ, ದೊಡ್ಡ ಕಂಪನಿಗಳು ಈಗ ಸ್ಟ್ರಾಂಗ್ ಆಗಿದೆ, ಫೈನಾನ್ಷಿಯಲ್ ಸಿಸ್ಟಮ್ ಕೂಡ ಇನ್ನೊಂದ್ ಕಡೆ ಗಟ್ಟಿಯಾಗಿದೆ. ಇದೆಲ್ಲ ಭಾರತ ಬೆಳೆಯೋಕೆ ಮತ್ತು ಜನರ ಜೀವನ ಸುಧಾರಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಆದ್ರೆ ಕೆಲವು ಸಮಸ್ಯೆಗಳು ಖಂಡಿತವಾಗ್ಲೂ ಇದೆ. ಮುಖ್ಯವಾಗಿ ಸೃಷ್ಟಿ ಆಗ್ತಿರೋಂಥ ಜಾಬ್ಸ್ ಗಳ ಬಗ್ಗೆ ಚಿಂತೆ ಇದೆ ಅಂತಾನೆ ಹೇಳ್ಬೋದು. ಕೆಲಸದ ನಂಬರ್ಸ್ ಗಳನ್ನ ನೋಡಿದಾಗ ಜಾಸ್ತಿ ಆಗ್ತಾ ಇದೆ. ಕೆಲಸ ಮಾಡುವ ವಯಸ್ಸಿನ ಜನರು ಕೂಡ ಕೆಲಸ ಹುಡುಕೋದು ಜಾಸ್ತಿ ಇದೆ. 2017 ಹಾಗೂ 18ರಲ್ಲಿ ನೋಡಿದಾಗ 48.4% ಇತ್ತು. ಅದು 2023 ಹಾಗೂ 2024 ನಲ್ಲಿ ಒಂದು 56.4%ಗೆ ಏರಿದೆ. ಆದ್ರೆ ಇದರಲ್ಲಿ ಜಾಸ್ತಿ ಜನ ಓನ್ ಅಕೌಂಟ್ ವರ್ಕ್ ಅಂದ್ರೆ ಸಣ್ಣ ವ್ಯಾಪಾರ ಮಾಡೋದು ಅಥವಾ ಸಂಬಳ ಇಲ್ಲದೆ ಫ್ಯಾಮಿಲಿ ವರ್ಕ್ ಮಾಡೋದು, ಮನೆ ಕೆಲಸ ಮಾಡ್ತಿರೋದು ಕಾಣ್ತಿದೆ. ಪ್ಯಾಂಡಮಿಕ್ ಆದ್ಮೇಲಂತೂ ತುಂಬಾ ಜನ ವಾಪಸ್ಸು ಕೃಷಿಗೆ ಹೋಗಿದ್ದಾರೆ. ಸಾಮಾನ್ಯವಾಗಿ ನಾವು ನೋಡ್ತಿದ್ದೀವಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಆಫೀಸ್ ಕೆಲಸಕ್ಕಿಂತ ಇದರಲ್ಲಿ ಸಂಬಳ ಕಮ್ಮಿ ಇರತ್ತೆ ಅಲ್ವಾ. ಅಂದ್ರೆ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳಲ್ಲಿ ಜನ ಕೃಷಿ ಬಿಟ್ಟು ಒಳ್ಳೆ ಸಂಬಳ ಬರೋ ಕೆಲಸಕ್ಕೆ ಹೋಗ್ತಾರೆ ಅಂದ್ರೆ ಇದು ಉಲ್ಟಾ ಆಗ್ತಾ ಇದೆ. ಇಂತಹ ಕೆಲಸಗಳು ಇನ್ಫಾರ್ಮಲ್ ಸೆಕ್ಟರ್ ನಲ್ಲಿ ಇರೋದ್ರಿಂದ ಕೆಲಸದ ಭದ್ರತೆ ಆಗಿರ್ಬೋದು, ರಜೆಗಳಾಗಿರ್ಬೋದು ಮತ್ತೆ ಬೇರೆ ಬೆನಿಫಿಟ್ಸ್ಗಳು ಖಂಡಿತವಾಗ್ಲೂ ಇರೋದಿಲ್ಲ.
ಇನ್ನೊಂದು ವಿಷಯ ಏನ್ ಗೊತ್ತಾ, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಷ್ಟಾಗಿ ಆಗ್ತಿಲ್ಲ. ಪ್ರೈವೇಟ್ ಕಂಪನೀಸ್ ಇಕ್ವಿಪ್ಮೆಂಟ್ಸ್ ಮತ್ತೆ ಮಷಿನರಿ ಮೇಲೆ ಖರ್ಚು ಮಾಡೋದು 2022 ಹಾಗೂ 2023ನಲ್ಲಿ GDPಯ 4.3% ಅಷ್ಟೇ ಇತ್ತು. ಇನ್ನು 2011 ಹಾಗೂ 12ರಿಂದ 2015 ಹಾಗೂ 16ರವರೆಗೆ ಆವರೇಜ್ ಬಂದು 5.9% ಇತ್ತು. ಇನ್ನು ಪಾಲಿಸಿಗಳು ಯಾವಾಗ ಬದಲಾಗ್ತಾನೆ ಇರುತ್ತೋ ಅಂತ ಆಗ ಹೊಸ ಪ್ರಾಜೆಕ್ಟ್ಗಳು ಶುರು ಆಗೋದು ಕೂಡ ಕಮ್ಮಿ ಆಗತ್ತೆ ಅಂತ IMF ಹೇಳಿದೆ. ನೋಡಿ, ಖಾಸಗಿ ಕಂಪನಿಗಳು ಜಾಸ್ತಿ ಇನ್ವೆಸ್ಟ್ ಮಾಡದೇ ಇದ್ರೆ ಭಾರತಕ್ಕೆ ಒಳ್ಳೆ ಸಂಬಳ ಬರೋ ಕೆಲಸಗಳನ್ನ ಸೃಷ್ಟಿ ಮಾಡೋದು ಕಷ್ಟ ಆಗ್ಬೋದು. 2047ರಷ್ಟರಲ್ಲಿ ಮುಂದುವರೆದ ದೇಶ ಆಗೋಕೆ ಇದು ಅಡ್ಡಿ ಆಗ್ಬೋದು ನೋಡಿ. ಆದ್ರೆ ಭಾರತದ ಅಧಿಕಾರಿಗಳು IMFನ ಎಲ್ಲಾ ಮಾತುಗಳು ಕೂಡ ಒಪ್ಪೋದಿಲ್ಲ. ಫಾರ್ಮಲ್ ಎಂಪ್ಲಾಯ್ಮೆಂಟ್ ಅಂದ್ರೆ ಸರಿಯಾದ ಉದ್ಯೋಗಗಳು ಜಾಸ್ತಿ ಆಗ್ತಾ ಇದೆ ಅಂತ ಅವರು ಕೂಡ ಹೇಳ್ತಿದ್ದಾರೆ. ಇನ್ನು ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ನಲ್ಲಿ ಹೊಸದಾಗಿ ಈ ಸೇರ್ಪಡೆ ಆದವರ ಸಂಖ್ಯೆನ ನಾವು ನೋಡಿದಾಗ 2018 ಹಾಗೂ 19ರಲ್ಲಿ 6.1 ಮಿಲಿಯನ್ ಇತ್ತು. ಅದು 2023 ಹಾಗೂ 2024ರಷ್ಟರಲ್ಲಿ 13.1 ಮಿಲಿಯನ್ ಆಗಿದೆ ಅಂತಾನು ಕೂಡ ಹೇಳ್ತಿದ್ದಾರೆ. ಇದರಲ್ಲಿ ಜಾಸ್ತಿ ಜನ 29 ವರ್ಷಕ್ಕಿಂತ ಕಮ್ಮಿ ವಯಸ್ಸಿನವ್ರು ಇದ್ದಾರೆ. ಅಂದ್ರೆ ಯುವಕರು ಫಾರ್ಮಲ್ ಆಗಿ ಕೆಲಸಕ್ಕೆ ಸೇರ್ತಾ ಇದ್ದಾರೆ ಅಂತ ಇವರು ಹೇಳ್ತಿರೋದು. ಇನ್ನು ಬಡತನ ಕಮ್ಮಿ ಮಾಡೋದ್ರಲ್ಲಿ ಸಾಧನೆ ಮಾಡಿದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಅಂದ್ರೆ ಬಡತನವನ್ನ ಕೇವಲ ಆದಾಯದಿಂದ ಅಳೆಯೋದಲ್ಲ. ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಜೀವನ ಮಟ್ಟ ಎಲ್ಲವನ್ನೂ ನಾವು ಕನ್ಸಿಡರ್ ಮಾಡಿ ನೋಡಿದಾಗ 2011 ಹಾಗೂ 12ರಲ್ಲಿ 12.2% ಇದ್ದ ಬಡತನ 2023 ಹಾಗೂ 2024ನಲ್ಲಿ 1%ಗಿಂತ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ನೋಡಿ. ಇವ್ರು ಹೇಳೋ ಪ್ರಕಾರ ಇನ್ಈಕ್ವಾಲಿಟಿ ಕೂಡ ಕಮ್ಮಿ ಆಗಿದೆ ಅಂತ ಇವ್ರ ಹೇಳಿಕೆ. ಮುಂದೆ ಹೇಗಿರ್ಬೋದು ಅಂತ ನೋಡೋದಾದ್ರೆ IMF ಪ್ರಕಾರ ಭಾರತದ ಬೆಳವಣಿಗೆ ಬಗ್ಗೆ ಜಾಸ್ತಿ ಖುಷಿ ಪಡೋಕ್ಕಿಂತ ತುಂಬಾ ಕೇರ್ಫುಲ್ ಆಗಿರೋದು ಒಳ್ಳೇದು. ಎಕ್ಸ್ಟರ್ನಲ್ ಆಗಿ ನಾವು ನೋಡಿದ್ರೆ ಜಗತ್ತು ಬೇರೆ ಬೇರೆ ಆರ್ಥಿಕ ಗುಂಪುಗಳಾಗಿ ಒಡೆಯುವಂತ ಸಾಧ್ಯತೆ ಬೇಕಾದಷ್ಟಿದೆ. ಈ ಗುಂಪುಗಳ ಮಧ್ಯೆ ವ್ಯಾಪಾರ ಕಮ್ಮಿ ಆದ್ರೆ ಈ ಭಾರತದ ಆರ್ಥಿಕತೆಗೆ 1.5% ನಷ್ಟ ಆಗ್ಬೋದು. ಇನ್ನು ಹೈಟೆಕ್ ಮತ್ತೆ ಎನರ್ಜಿ ವ್ಯಾಪಾರಕ್ಕೆ ತೊಂದರೆ ಆದ್ರೆ ಈಗ ವಿದೇಶಿ ಬಂಡವಾಳದಿಂದ ಏನಾದ್ರೂ ಕಮ್ಮಿ ಆಗತ್ತೆ ಅಂತ ಅನ್ಕೊಳ್ಳಿ, ಆಗ ನಷ್ಟ 3.3% ವರೆಗೂ ಏರಿಕೆ ಆಗ್ಬೋದು. ಇನ್ನು ಆಯಿಲ್ ಪ್ರೈಸಸ್ ನಾವು ನೋಡಿದಾಗ ಇದ್ರ ಏರಿಳಿತ ಕೂಡ ಆಗತ್ತೆ. ಅಂದ್ರೆ ಭಾರತ ಜಾಸ್ತಿ ತೈಲವನ್ನ ಬೇರೆ ದೇಶಗಳಿಂದ ತರಿಸ್ಕೊಳ್ಳುತ್ತೆ ಅಂತ ಇಟ್ಕೊಳ್ಳಿ, ಆಗ ಟೆನ್ಷನ್ ಪಡೋಂತ ವಿಷಯನೇ ಅಲ್ವಾ. ಹಾಗೇನೆ ತೈಲ ಬೆಲೆ ಏನಾದ್ರೂ ಜಾಸ್ತಿ ಆದ್ರೆ ವ್ಯಾಪಾರದಲ್ಲಿ ಕೊರತೆ ಆಗತ್ತೆ. ಸರ್ಕಾರದ ಹಣಕಾಸು ಪರಿಸ್ಥಿತಿ ಕೂಡ ತುಂಬಾ ಕೆಟ್ಟೋಗತ್ತೆ. ರಷ್ಯಾದಿಂದ ಕಮ್ಮಿ ಬೆಲೆಗೆ ಈಗ ಆಯಿಲ್ ನ ತರಿಸ್ಕೊಂಡಿದ್ರಿಂದ ಭಾರತಕ್ಕೆ ಸ್ವಲ್ಪ ಸಹಾಯ ಆಗಿದೆ ಅಲ್ವಾ. ಆದ್ರೆ ಗ್ಲೋಬಲ್ ಆಯಿಲ್ ಮಾರ್ಕೆಟ್ ನಲ್ಲಿ ಏರುಪೇರಾದ್ರೆ ತೊಂದರೆ ಖಂಡಿತವಾಗ್ಲೂ ಆಗತ್ತೆ. ಇನ್ನು ದೇಶದ ಒಳಗಡೆ ನೋಡೋದಾದ್ರೆ ಜನರ ಆದಾಯ ಜಾಸ್ತಿ ಆಗದೆ ಇದ್ರೆ ಪ್ರೈವೇಟ್ ಕನ್ಸಂಪ್ಷನ್ ಮತ್ತೆ ಇನ್ವೆಸ್ಟ್ಮೆಂಟ್ಸ್ ಕೂಡ ಕಮ್ಮಿ ಆಗ್ಬೋದು. ವೆದರ್ ಶಾಕ್ಸ್ ಅಂದ್ರೆ ಮಳೆ, ಬರಗಾಲದಂತಹ ಪರಿಸ್ಥಿತಿ ಬಂದ್ರೆ ಕೃಷಿಗೆ ತೊಂದರೆ ಆಗತ್ತೆ. ಆಹಾರ ಬೆಲೆಗಳು ಜಾಸ್ತಿ ಆಗತ್ತೆ ಕೂಡ. ಹಳ್ಳಿಗಳಲ್ಲಿ ಖರ್ಚು ಕಮ್ಮಿ ಆಗತ್ತೆ ಅಂತಾನು ಹೇಳ್ಬೋದು. ಇನ್ನು ಇಂಡಿಯಾದ ಫೈನಾನ್ಷಿಯಲ್ ಮಾರ್ಕೆಟ್ ನಲ್ಲಿ ಒಂದು ಹೊಸ ವಿಷಯ ಏನಪ್ಪಾ ಅಂದ್ರೆ ಈಗ ಜನ ಜಾಸ್ತಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಕ್ ಶುರು ಮಾಡಿದ್ದಾರೆ. ಶೇರ್ ಮಾರ್ಕೆಟ್ ನಲ್ಲಿ ಏನಾದ್ರೂ ಏರುಪೇರಾದ್ರೆ ಜನರ ವೆಲ್ತ್ ಅಂದ್ರೆ ಈ ಆಸ್ತಿ ಮೇಲೆ ಪರಿಣಾಮ ಬೀರತ್ತೆ. ಇದರಿಂದ ಖರ್ಚು ಕೂಡ ಕಮ್ಮಿ ಆಗ್ಬೋದು. ಭಾರತದ ಈ ಸ್ಟಾಕ್ ಮಾರ್ಕೆಟ್ನ ಬೆಲೆನ ನಾವು ನೋಡಿದಾಗ $4 ಟ್ರಿಲಿಯನ್ ಜಾಸ್ತಿ ಆಗಿದೆ. ಇದು GDPಯ 100%ಗಿಂತನೂ ಕೂಡ ಜಾಸ್ತಿ. ಈ ಎಲ್ಲಾ ಸಮಸ್ಯೆಗಳನ್ನ ಎದುರಿಸೋದಕ್ಕೆ IMF ಭಾರತಕ್ಕೆ ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದೆ. ಕೇವಲ ಒಂದು ಸೆಕ್ಟರ್ ಮೇಲೆ ಗಮನ ಕೊಡೋದಕ್ಕಿಂತ ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ರಿಫಾರ್ಮ್ಸ್ ನಾವು ಮಾಡಿದ್ವಿ ಅಂತಂದ್ರೆ ಬದಲಾವಣೆಗಳನ್ನ ತಗೊಂಡ್ ಬರ್ಬೋದು. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಸ್ ನಂತಹ ಯೋಜನೆಗಳಿಂದ ಕೆಲವೊಂದು ಇಂಡಸ್ಟ್ರಿಗೆ ಸಹಾಯ ಆಗ್ಬೋದು. ಆದ್ರೆ ಇದರಿಂದ ಈ ದೀರ್ಘಕಾಲೀನ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಮತ್ತೆ ಉದ್ಯೋಗ ಕೂಡ ಸೃಷ್ಟಿ ಆಗೋದಿಲ್ಲ. ಈಗ ಲೇಬರ್ ಕೋಡ್ಸ್ ಅಂತ ಏನ್ ಕರಿತೀವಿ ಗೊತ್ತಾ, ಇದು ಕಾರ್ಮಿಕ ಕಾನೂನುಗಳನ್ನ ಬದಲಾಯಿಸೋದ್ರಿಂದ ಕಂಪನಿಗಳಿಗೆ ಕೆಲಸಕ್ಕೆ ಜನರು ಸೇರಿಸ್ಕೊಳ್ಳೋದಕ್ಕೆ ಮತ್ತೆ ಸೋಷಿಯಲ್ ಸೆಕ್ಯೂರಿಟಿ ಕೊಡೋದಕ್ಕೂ ಸಹ ಸಹಾಯ ಆಗತ್ತೆ ಅಂತ IMF ಹೇಳಿದೆ. ಟ್ರೇಡ್ ಮತ್ತೆ ವಿದೇಶಿ ಇನ್ವೆಸ್ಟ್ಮೆಂಟ್ ಗಳ ಮೂಲಕ ಗ್ಲೋಬಲ್ ಎಕನಾಮಿ ಜೊತೆ ಭಾರತದ ಸಂಬಂಧಗಳನ್ನ ಜಾಸ್ತಿ ಮಾಡ್ಕೊಳ್ಬೇಕು. ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಜಾಸ್ತಿ ಖರ್ಚು ಮಾಡಬೇಕು. ಬಿಸ್ನೆಸ್ ನಡೆಸೋಕೆ ಇರುವಂತಹ ನಿಯಮಗಳನ್ನ ತುಂಬಾ ಸಿಂಪ್ಲಿಫೈ ಮಾಡಬೇಕು ಅಂತಾನೂ ಹೇಳಿದ್ದಾರೆ. ಹಾಗೇನೆ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅನ್ನ ಇಂಪ್ರೂವ್ ಮಾಡಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಖರ್ಚು ಮಾಡೋ ದುಡ್ಡಿನಿಂದ ಏನಿಲ್ಲ ಅಂದ್ರೂ ಕೂಡ GDPಯ ಸುಮಾರು 6.7% ಅಷ್ಟು ಉತ್ತಮ ರಿಸಲ್ಟ್ಸ್ ಅನ್ನ ತಗೊಳ್ಬಹುದು. ಭಾರತ ಮತ್ತೆ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ನಲ್ಲಿ ಎಫಿಷಿಯಂಟ್ ಆಗಿರೋ ದೇಶಗಳ ನಡುವೆ ಸುಮಾರು 29% ನಷ್ಟು ಡಿಫರೆನ್ಸ್ ಇದೆ. ಅದರಲ್ಲಿ ಅರ್ಧದಷ್ಟು ಕಡಿಮೆ ಮಾಡಿದ್ರು ಕೂಡ ಈಗ ಖರ್ಚು ಮಾಡ್ತಿರೋ ದುಡ್ಡಿಂದ ಒಳ್ಳೆ ರಿಸಲ್ಟ್ಸ್ ಪಡ್ಕೊಳ್ಬಹುದು. ಈಗ ನೋಡಿ, ನಮ್ಮ ಭಾರತದ ರಸ್ತೆಗಳಾಗಿರ್ಬೋದು, ಎಲೆಕ್ಟ್ರಿಸಿಟಿ ವ್ಯವಸ್ಥೆಗಳಾಗಿರ್ಬೋದು ತುಂಬಾನೇ ಇಂಪ್ರೂವ್ ಆಗಿದೆ ಅಲ್ವಾ. ಆದ್ರೂ ಭಾರತ 2030ರವರೆಗೆ GDPಯ 10%ಗಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಕೊಳ್ಳೇಬೇಕಾಗತ್ತೆ.
ಪ್ರೈವೇಟ್ ಬಿಸ್ನೆಸಸ್ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸ್ಲೋ ಆಗ್ತಿದ್ದಾರೆ ಅಂತ ನಾವು ನೋಡಿದ್ರೆ ಗೌರ್ಮೆಂಟ್ ಪಾಲಿಸಿಗಳ ಬಗ್ಗೆ ಅನ್ಸರ್ಟಿನಿಟಿ ಇರೋದು ಒಂದು ಕಾರಣ ಅಂತ ಹೇಳ್ಬೋದು. ಪಾಲಿಸಿಗಳು ಪದೇ ಪದೇ ಬದಲಾಗ್ತಾ ಇದ್ರೆ ಹೊಸ ಪ್ರಾಜೆಕ್ಟ್ಗಳು ಶುರು ಆಗೋದು ಕೂಡ ಕಮ್ಮಿ ಆಗತ್ತೆ ಅಂತ IMF ಹೇಳಿದೆ. ನಮ್ಮ ಇಂಡಿಯಾ ಕಳೆದ 10 ವರ್ಷಗಳಲ್ಲಿ ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟೀಸ್ ಅಂತ ಕರೀತಾರೆ, ಅಂದ್ರೆ ಎರಡೂ ದೇಶಗಳು ಮಾಡ್ಕೊಳ್ಳುವಂತಹ ಇನ್ವೆಸ್ಟ್ಮೆಂಟ್ ಒಪ್ಪಂದಗಳನ್ನ ನಿಲ್ಲಿಸ್ಬಿಟ್ಟಿದೆ. ಇದರಿಂದ ವಿದೇಶಿ ಇನ್ವೆಸ್ಟರ್ಸ್ಗಳು ಏನ್ ಮಾಡ್ತಾರೆ, ತುಂಬಾ ಕೇರ್ಫುಲ್ ಆಗಿರ್ಬೋದು. ಅಂದ್ರೆ ಈ ಒಪ್ಪಂದಗಳು ನಿಲ್ಲಿಸಿದ ದೇಶಗಳಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ 30% ಜಾಸ್ತಿ ಕಮ್ಮಿ ಆಗತ್ತೆ ಅಂತ ನಂಬರ್ಸ್ಗಳು ಹೇಳ್ತಿರೋದು. ನಮ್ಮ ಭಾರತದಲ್ಲಿರುವ ರಾಜ್ಯಗಳನ್ನ ನಾವು ನೋಡಿದಾಗ ಸ್ಕೂಲಿಂಗ್ ಆಗಿರ್ಬೋದು, ಲೇಬರ್ ಲಾಸ್, ಬಿಸ್ನೆಸ್ ಮಾಡೋಕೆ ಇರುವ ನಿಯಮಗಳನ್ನ ಸರಿ ಮಾಡಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಆಗತ್ತೆ. ಇಂಡಿಯಾದ ಎಜುಕೇಶನ್ ಮತ್ತೆ ಟ್ರೈನಿಂಗ್ ಬಗ್ಗೆ ನಾವು ನೋಡಿದಾಗ IMF ಮಾಡಿರೋ ರಿವ್ಯೂನಲ್ಲಿ 1 ವರ್ಷ ಜಾಸ್ತಿ ಸ್ಕೂಲಿಂಗ್ ಮಾಡಿದ್ರೆ ಒಬ್ಬ ವ್ಯಕ್ತಿಯ ಆದಾಯ 6-7% ಜಾಸ್ತಿ ಆಗತ್ತೆ. ಫಾರ್ಮಲ್ ಆಗಿ ಕೆಲಸ ಮಾಡುವಂತಹ ಸ್ಕಿಲ್ಸ್ ಏನಾದರೂ ಕಲ್ತ್ರು ಅಂತಂದ್ರೆ ಆದಾಯ ಕೂಡ ಸುಮಾರು 18.5% ಜಾಸ್ತಿ ಆಗತ್ತೆ. ಇನ್ನು ಕೆಲಸದ ಮೇಲೆ ಕಲಿಯೋದ್ರಿಂದ 7.3% ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆ. ಲೇಬರ್ ಮಾರ್ಕೆಟ್ ರಿಫಾರ್ಮ್ಸ್ ಏನಾದರೂ ಆದ್ರೆ ಕಾರ್ಮಿಕ ಮಾರುಕಟ್ಟೆ ಸುಧಾರಣೆಗಳಿಂದನೂ ಕೂಡ 2029 ಹಾಗೂ 30 ವೇಳೆಗೆ ಭಾರತದಲ್ಲಿ 16 ಮಿಲಿಯನ್ ಉದ್ಯೋಗಗಳನ್ನ ಸೃಷ್ಟಿ ಮಾಡಬಹುದು ಅಂತ IMF ನಂಬಿಕೊಂಡಿದೆ. ಚಿಲ್ಡ್ರನ್ ಕಲಿಕೆಗೆ ಮೊದಲೇ ಇನ್ವೆಸ್ಟ್ಮೆಂಟ್ ಮಾಡೋದು ಮುಖ್ಯ. ಯಾಕೆ ಅಂದ್ರೆ ಮೆದುಳು ಜಾಸ್ತಿ ಬೆಳವಣಿಗೆ ಆಗೋದು 6 ವರ್ಷದ ಒಳಗೆ ಅಲ್ವಾ. ಹೆಂಗಸರು ಕೆಲಸ ಮಾಡೋದ್ರಲ್ಲಿ ಭಾರತ ತುಂಬಾನೇ ಇಂಪ್ರೂವ್ ಆಗಿದೆ. ವಿಮೆನ್ ಪಾರ್ಟಿಸಿಪೇಷನ್ ಅಂದ್ರೆ ಹೆಂಗಸರು ಕೆಲಸದಲ್ಲಿ ಸೇರ್ಕೊಳ್ಳೋದು 2017 ಹಾಗೂ 18 ರಲ್ಲಿ 23.3% ಇತ್ತು. ಆದ್ರೆ 2023 ಹಾಗೂ 2024 ನಲ್ಲಿ ನಾವು ನೋಡಿದಾಗ 41.7% ಜಾಸ್ತಿ ಆಗಿದೆ. ಯಾಕೆ ಅಂದ್ರೆ ಪೇಯ್ಡ್ ಮೆಟರ್ನಿಟಿ ಲೀವ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ರಾತ್ರಿ ಶಿಫ್ಟ್ ನಲ್ಲಿ ಹೆಂಗಸರೇನಾದ್ರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಇದ್ದಂತಹ ರಿಸ್ಟ್ರಿಕ್ಷನ್ಸ್ ಕೂಡ ತೆಗೆದು ಹಾಕಿದ್ದಾರೆ. ಕೆಲಸ ಮಾಡೋ ಹೆಂಗಸರಿಗೆ ಸೇಫ್ ಆಗಿರುವಂತಹ ಜಾಗನೂ ಕೂಡ ಕೊಟ್ಟಿದ್ದಾರೆ. ದೊಡ್ಡ ವರ್ಕ್ ಪ್ಲೇಸ್ ನಲ್ಲಿ ಮಕ್ಕಳ ಆರೈಕೆ ಸೆಂಟರ್ಸ್ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಇದರಿಂದ ತುಂಬಾ ಹೆಂಗಸರು ಫಾರ್ಮಲ್ ಜಾಬ್ಸ್ ನ ತಗೊಳ್ತಿದ್ದಾರೆ. ಹಾಗೇನೇ IMF ರಿಪೋರ್ಟ್ ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮನುಷ್ಯನ ತರಾನೇ ಯೋಚನೆ ಮಾಡುವಂತಹ ಒಂದು ಮಷಿನ್. ಹಳೆ ಕಾಲದಲ್ಲಿ ಮಷಿನ್ಸ್ ಒಂದೇ ತರದ ರಿಪಿಟೇಟಿವ್ ಕೆಲಸಗಳನ್ನ ಮಾಡ್ತಿತ್ತು. ಆದ್ರೆ ಈಗಿನ AI ತುಂಬಾ ಕಾಂಪ್ಲೆಕ್ಸ್ ಆಗಿರೋ ಕೆಲಸಗಳನ್ನ ಮಾಡತ್ತೆ. ಭಾರತದಲ್ಲಿ ಸುಮಾರು 14% ಜನರ ಕೆಲಸ AI ಇಂದ ಎಫಿಷಿಯಂಟ್ ಆಗಿ ಆಗ್ತಿದೆ. ಜಾಸ್ತಿ ಉತ್ಪಾದನೆ ಆಗಿ ಆದಾಯ ಜಾಸ್ತಿ ಕೂಡ ಆಗತ್ತೆ. ಆದ್ರೆ 12% ಜನರಿಗೆ ಕೆಲಸ ಕಳ್ಕೊಳ್ಳುವಂತಹ ರಿಸ್ಕ್ ಸಹ ಇದೆ ನೋಡಿ. ಸರ್ವಿಸ್ ಅಂದ್ರೆ ಸೇವೆಗಳಾಗಿರ್ಬೋದು ಭಾರತದ ಬೆಳವಣಿಗೆ ಮತ್ತೆ ಎಕ್ಸ್ಪೋರ್ಟ್ಗೆ ತುಂಬಾ ಮುಖ್ಯ ಅಲ್ವಾ. ಆದ್ರೆ AI ಟೂಲ್ಸ್ ಇಂದ ಇವುಗಳಿಗೆ ತೊಂದರೆ ಆಗಬಹುದು. ಭಾರತ ಬೇರೆ ಎಮರ್ಜಿಂಗ್ ಎಕನಾಮೀಸ್ಗಿಂತ ಸ್ವಲ್ಪ ಬೆಟರ್ ಆಗಿ ಪ್ರಿಪೇರ್ ಆಗಿದೆ ಅಂತ. ಆದ್ರೆ ಸ್ಕೂಲ್ಸ್ ನಲ್ಲಿ ಸೈನ್ಸ್ ಮತ್ತೆ ಟೆಕ್ನಾಲಜಿ ಟ್ರೈನಿಂಗ್ ಕೊಡಬೇಕು. ಡಿಜಿಟಲ್ ಸ್ಕಿಲ್ಸ್ ಅನ್ನು ಕೂಡ ಇಂಪ್ರೂವ್ ಮಾಡಬೇಕು. IMF ನವರು ಹೇಳೋ ಪ್ರಕಾರ ಭಾರತದ ಆರ್ಥಿಕತೆ ಏನೋ ಚೆನ್ನಾಗಿದೆ. ಆದ್ರೆ 2047 ವೇಳೆಗೆ ಮುಂದುವರೆದ ದೇಶ ಆಗ್ಬೇಕು ಅಂತಂದ್ರೆ ಕೆಲವು ಸಮಸ್ಯೆಗಳನ್ನ ಸರಿಪಡಿಸಬೇಕು. ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಮತ್ತೆ ಉತ್ತಮ ಉದ್ಯೋಗಗಳು ಖಂಡಿತವಾಗ್ಲೂ ಮುಖ್ಯ ಅಲ್ವಾ. ಟ್ರೇಡ್ ಬ್ಲಾಕ್ಸ್, ಆಯಿಲ್ ಪ್ರೈಸ್ ಏರಿಳಿತ ಆಗಿರ್ಬೋದು, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಂತಹ ತಂತ್ರಜ್ಞಾನದ ಬದಲಾವಣೆಗಳು ಜಗತ್ನಲ್ಲಿ ಆಗ್ತಾ ಇದೆ. ಗೌರ್ಮೆಂಟ್ ಈಗಾಗಲೇ IMF ಹೇಳಿರೋ ವಿಷಯಗಳ ಬಗ್ಗೆ ಕೆಲಸ ಮಾಡ್ತಿದೆ. ಲೇಬರ್ ಲಾಸ್ಗಳಾಗಿರ್ಬೋದು, ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು, ಕ್ರೆಡಿಟ್ ಮಾರ್ಕೆಟ್, ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ನಲ್ಲಿ ಚೇಂಜಸ್ಗಳೇನಾದ್ರು ತಗೊಂಡ್ ಬಂದ್ರೆ ಭಾರತ ಇನ್ನೂ ಜಾಸ್ತಿ ಬೆಳಿಬಹುದು. ತುಂಬಾ ಜನರಿಗೆ ಒಳ್ಳೆ ಉದ್ಯೋಗಗಳು ಕೂಡ ಸಿಗ್ಬೋದು. ಇದರಿಂದ ಜನರ ಜೀವನ ತುಂಬಾ ಚೆನ್ನಾಗಾಗತ್ತೆ ನೋಡಿ. ಈಗ ಮುಂದಿನ ಸ್ಟೋರಿಯಲ್ಲಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಬಗ್ಗೆ ಸರ್ಕ್ಯುಲರ್ ಬಿಟ್ಟಿದ್ದಾರೆ. ಇದನ್ನ SIFS ಅಂತಾನೂ ಕೂಡ ಕರೀತಾರೆ. ಕಳೆದ ವರ್ಷ ಅವರು ಕನ್ಸಲ್ಟೇಷನ್ ಪೇಪರ್ ಅಂತಾನೂ ಕೂಡ ಹೇಳಿದ್ರು. ಅದರಲ್ಲಿ ಇದನ್ನ ನ್ಯೂ ಅಸೆಟ್ ಕ್ಲಾಸ್ ಅಂತ ಹೇಳಿದ್ದಾರೆ ನೋಡಿ. ಈ SIFs ಗಳು ಮ್ಯೂಚುವಲ್ ಫಂಡ್ಸ್ಗೆ ಏನೆಲ್ಲ ರೂಲ್ಸ್ ಇದೆಯೋ ಅದೇ ತರ ಇರುತ್ತೆ. ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡೋ ರೀತಿ ಮತ್ತೆ ರಿಸ್ಕ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ಫ್ರೀಡಮ್ ಇರುತ್ತೆ ನೋಡಿ. ನೀವಿದನ್ನ ಟ್ರೆಡಿಷನಲ್ ಮ್ಯೂಚುವಲ್ ಫಂಡ್ಸ್ ಮತ್ತೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ ಮಧ್ಯದಲ್ಲಿ ಇರುವಂತಹ ಪ್ರಾಡಕ್ಟ್ ಅಂತ ಅನ್ಕೊಳ್ಳಿ. ಅಂದ್ರೆ ಈ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ಗೆ ತುಂಬಾ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ ಮತ್ತೆ ಕಸ್ಟಮ್ ಸ್ಟ್ರಾಟಜೀಸ್ ಕೂಡ ಇರುತ್ತೆ. SIFS ಬರೋದಕ್ಕಿಂತ ಮುಂಚೆ ಇಂಡಿಯಾದ ಒಂದು ಇನ್ವೆಸ್ಟ್ಮೆಂಟ್ ಮಾರ್ಕೆಟ್ ನಲ್ಲಿ ದೊಡ್ಡ ಗ್ಯಾಪ್ ಇತ್ತು. ಮ್ಯೂಚುವಲ್ ಫಂಡ್ಸ್ ನಲ್ಲಿ ಸ್ವಲ್ಪ ದುಡ್ಡು ಅಂದ್ರೆ 100 ಅಥವಾ 1000 ರೂಪಾಯಿ ಹಾಕಿ ಇನ್ವೆಸ್ಟ್ ಮಾಡಬಹುದು ಅಲ್ವಾ. ಆದ್ರೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ ನಲ್ಲಿ ನಾವು ನೋಡಿದಾಗ ಕನಿಷ್ಠ 50 ಲಕ್ಷ ಬೇಕು. ಅದಕ್ಕೆ 10-50 ಲಕ್ಷ ಇನ್ವೆಸ್ಟ್ ಮಾಡೋರೆಲ್ಲರೂ ಕೂಡ ಅನ್ರೆಗ್ಯುಲೇಟೆಡ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ನಲ್ಲಿ ಈ ಕಡೆ ನೋಡ್ತಾ ಇದ್ರು. ಸೆಬಿ ಅವರಿಗೆ ಸೇಫ್ ಅಂಡ್ ಅನ್ರೆಗ್ಯುಲೇಟೆಡ್ ಆಪ್ಷನ್ಸ್ ನ ಕೊಡಬೇಕು ಅಂತಾನೆ SIFS ಅನ್ನು ಕೂಡ ಶುರು ಮಾಡ್ಕೊಂಡಿದೆ.
ಸೆಬಿ ಈ ಹೊಸ ಫಂಡ್ಸ್ ಅನ್ನ ಯಾರು ಕೊಡಬೇಕು ಅನ್ನೋದ್ರ ಬಗ್ಗೆ ಕೆಲವು ರೂಲ್ಸ್ ಗಳನ್ನ ಮಾಡ್ಕೊಂಡಿದೆ. ಮ್ಯೂಚುವಲ್ ಫಂಡ್ ಕಂಪನಿ ರಿಜಿಸ್ಟರ್ಡ್ ಆಗಿದ್ರೆ ಮತ್ತೆ ಅವರು ಕೆಲವು ಕಂಡೀಷನ್ಸ್ ನ ಸ್ಯಾಟಿಸ್ಫೈ ಮಾಡಿದ್ರೆ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅನ್ನ ಲಾಂಚ್ ಮಾಡ್ಕೊಳ್ಬಹುದು. ಅವರು ಕನಿಷ್ಠ ಕಳೆದ 3 ವರ್ಷದಿಂದ 10,000 ಕೋಟಿ ಮ್ಯಾನೇಜ್ ಮಾಡಿರ್ಬೇಕು. ಮತ್ತೆ ಅವರು ಏನಿಲ್ಲ ಅಂದ್ರೂ ಕೂಡ 3 ವರ್ಷ ಬಿಸ್ನೆಸ್ ನಲ್ಲಿ ಇರಬೇಕು. ಇಲ್ಲ ಅಂದ್ರೆ ಕ್ವಾಲಿಫೈಡ್ ಪ್ರೊಫೆಷನಲ್ಸ್ ಅನ್ನು ಕೂಡ ಅಪಾಯಿಂಟ್ ಮಾಡ್ಕೊಂಡಿರ್ಬೇಕು. ಕ್ವಾಲಿಫೈಡ್ ಪ್ರೊಫೆಷನಲ್ಸ್ ಅಂತ ಅಂದ್ರೆ ಚೀಫ್ ಇನ್ವೆಸ್ಟ್ಮೆಂಟ್ ಆಫೀಸರ್ ಆಗಿ 10 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಹಾಗೇನೆ 5,000 ಕೋಟಿ ಮ್ಯಾನೇಜ್ ಮಾಡಿದ ಎಕ್ಸ್ಪೀರಿಯನ್ಸ್ ಸಹ ಇರಬೇಕು. ಜೊತೆಗೆ 500 ಕೋಟಿ ಮ್ಯಾನೇಜ್ ಮಾಡಿದಂತಹ 3 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಫಂಡ್ ಮ್ಯಾನೇಜರ್ ಆಗಿ ಕೂಡ ಇರಬೇಕು ನೋಡಿ. ಸೆಬಿ ಅವರು SIF ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮಿನಿಮಮ್ 10 ಲಕ್ಷ ಬೇಕು ಅಂತ ಹೇಳಿದ್ದಾರೆ. ಮ್ಯೂಚುವಲ್ ಫಂಡ್ಗಿಂತ ಇದು ತುಂಬಾನೇ ಜಾಸ್ತಿ. ಯಾಕೆ ಅಂದ್ರೆ ಇದರಲ್ಲಿ ರಿಸ್ಕ್ ಜಾಸ್ತಿ ಇರತ್ತೆ. ಮ್ಯೂಚುವಲ್ ಫಂಡ್ ಕಂಪನಿಗಳು ರನ್ ಮಾಡೋ ಪ್ರತಿ SIFಗೂ ಕೂಡ ಬೇರೆ ಬ್ರ್ಯಾಂಡ್ ನೇಮ್ ಮತ್ತೆ ಲೋಗೋ ಇರಬೇಕು. ಇದರಿಂದ ಆರ್ಡಿನರಿ ಮ್ಯೂಚುವಲ್ ಫಂಡ್ ಮತ್ತೆ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ಗೆ ಇರುವಂತಹ ಈ ವ್ಯತ್ಯಾಸ ಜನರಿಗೆ ಗೊತ್ತಾಗತ್ತೆ ನೋಡಿ. SIF ಮತ್ತೆ ಟ್ರೆಡಿಷನಲ್ ಮ್ಯೂಚುವಲ್ ಫಂಡ್ಗಳ ನಡುವೆ ಇರುವಂತಹ ಒಂದು ಮುಖ್ಯ ವ್ಯತ್ಯಾಸ ಅಂತಂದ್ರೆ SIFಗಳು ಈ ಡೆರಿವೇಟಿವ್ಸ್ ಅನ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನ ಇದು ತೋರಿಸುತ್ತೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಡೆರಿವೇಟಿವ್ಸ್ ಅನ್ನ ರಿಸ್ಕ್ ಇಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಇಲ್ಲ ಪೋರ್ಟ್ಫೋಲಿಯೋ ಅನ್ನ ರೀಬ್ಯಾಲೆನ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಲ್ವಾ. ಆದ್ರೆ SIFಗಳು ಈ ಒಂದು ಅನ್ಹೆಡ್ಜ್ ಶಾರ್ಟ್ ಪೊಸಿಷನ್ ಅನ್ನ 25% ವರೆಗೂ ಕೂಡ ತಗೋಬಹುದು. ಅಂದ್ರೆ ಜಾಸ್ತಿ ಪ್ರಾಫಿಟ್ ಬರೋ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ಕೊಳ್ಬಹುದು ಅಂತ. ಆದ್ರೆ ಏನೇನ್ ತಪ್ಪಾಗುತ್ತೆ ಅಂತಂದ್ರೆ ಲಾಸ್ ಆಗುವಂತಹ ಚಾನ್ಸಸ್ಗಳು ಬೇಕಾದಷ್ಟಿರತ್ತೆ. ಸ್ಟಾಕ್ಗಳ ಮೇಲೆ ಫೋಕಸ್ ಮಾಡೋದು, ಸೆಕ್ಟರ್ಗಳ ಮೇಲೆ ಫೋಕಸ್ ಮಾಡೋದು ಮತ್ತೆ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಫೋಕಸ್ ಮಾಡ್ಕೊಳ್ಬಹುದು. ಇದು SIF ಸ್ಟ್ರಾಟಜೀಸ್ ನಲ್ಲಿ ಬೇರೆ ಬೇರೆ ತರನೇ ಕಾಣಿಸುತ್ತೆ. ಈಕ್ವಿಟಿ, ಡೆಟ್, ಕಮಾಡಿಟೀಸ್, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್, ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಎಲ್ಲವನ್ನು ಕೂಡ ಮಿಕ್ಸ್ ಮಾಡೋ ಫಂಡ್ಸ್ ಕೂಡ ಇಲ್ಲಿರುತ್ತೆ. ಇನ್ನು ಮ್ಯೂಚುವಲ್ ಫಂಡ್ಸ್ ನಲ್ಲಿ ಪ್ರತಿ ದಿನ ಶೇರ್ಸ್ ಅನ್ನ ರಿಡೀಮ್ ಮಾಡ್ಕೊಳ್ಬಹುದು. ಆದ್ರೆ SIFಗಳಲ್ಲಿ ಡೈಲಿ, ವೀಕ್ಲಿ ಅಥವಾ ಫಂಡ್ಸ್ ನಲ್ಲಿರುವಂತಹ ಇನ್ವೆಸ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಮ್ಮೆ 15 ದಿನ ಕೂಡ ನೋಟಿಸ್ ಕೊಡಬೇಕಾಗತ್ತೆ ನೋಡಿ. SIFಗಳು ಫ್ಲೆಕ್ಸಿಬಲ್ ಆಗಿದ್ರು ಕೂಡ ಸೆಬಿ ಕೆಲವು ಲಿಮಿಟ್ಸ್ ಅನ್ನ ಹಾಕಿದೆ. ಡೆಟ್ ಸೆಕ್ಯೂರಿಟಿಗೆ AAA ರೇಟಿಂಗ್ ಇತ್ತು ಅಂತಂದ್ರೆ SIF ಅದರ ಒಂದು ನೆಟ್ ಅಸೆಟ್ ನಲ್ಲಿ 20% ವರೆಗೆ ಇನ್ವೆಸ್ಟ್ ಮಾಡಬಹುದು. AA ರೇಟಿಂಗ್ ಇದ್ರೆ 16% ವರೆಗೂ ಇನ್ವೆಸ್ಟ್ ಮಾಡಬಹುದು. ಬರೀ A ಮಾತ್ರ ಅಥವಾ ಅದಕ್ಕಿಂತ ಕಮ್ಮಿ ರೇಟಿಂಗ್ ಇದ್ರೆ 12% ಮಾತ್ರ ಇನ್ವೆಸ್ಟ್ ಮಾಡಬಹುದು. SIFಗಳು ಒಂದು ಬಿಸ್ನೆಸ್ ಸೆಕ್ಟರ್ ನಲ್ಲಿ ನಾವು ನೋಡಿದಾಗ 25% ಗಿಂತ ಜಾಸ್ತಿ ಇನ್ವೆಸ್ಟ್ ಮಾಡೋ ಹಾಗಿಲ್ಲ. ಈಕ್ವಿಟಿ ಕಡೆಗೆ ಬಂತು ಅಂತಂದ್ರೆ SIFಗಳು ಒಂದು ಕಂಪನಿಯ ವೋಟಿಂಗ್ ಶೇರ್ಸ್ ನ 15% ವರೆಗೂ ಕೂಡ ಬೈ ಮಾಡ್ಕೊಳ್ಬಹುದು. ನಾರ್ಮಲ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಾವು ನೋಡಿದಾಗ 10% ಮಾತ್ರ ಬೈ ಮಾಡಬಹುದು. ಆದ್ರೆ SIF ಒಂದು ಕಂಪನಿಯ ಶೇರ್ಸ್ ನಲ್ಲಿ ತನ್ನ ನೆಟ್ ಅಸೆಟ್ಸ್ ನ 15% ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಆಪರ್ಚುನಿಟಿ ಕೊಡುತ್ತೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 10 ಲಕ್ಷ ಇರಲೇಬೇಕು ಅಂತ ರೂಲ್ ಇದೆ. ಮಾರ್ಕೆಟ್ ಡೌನ್ ಆದ್ರೂ ಇನ್ವೆಸ್ಟ್ಮೆಂಟ್ 10 ಲಕ್ಷಕ್ಕಿಂತ ಕಮ್ಮಿ ಇರಲೇಬಾರ್ದು. ಮಾರ್ಕೆಟ್ ಡೌನ್ ಆಗಿ 10 ಲಕ್ಷಕ್ಕಿಂತ ಕಮ್ಮಿ ಆದ್ರೆ ಅದನ್ನ ಪ್ಯಾಸಿವ್ ಬ್ರೀಚ್ ಅಂತಾನೂ ಕೂಡ ಕರೀತಾರೆ. ನೀವು ಮತ್ತೆ ಟಾಪ್ ಅಪ್ ಮಾಡುವಂತಹ ಅವಶ್ಯಕತೆನೇ ಇರಲ್ಲ. ಆದ್ರೆ ಆ ಟೈಮ್ ನಲ್ಲಿ ನೀವೇನಾದ್ರೂ ರಿಡೀವ್ ಮಾಡಬೇಕು ಅಂತಂದ್ರೆ ಫುಲ್ ರಿಡೀವ್ ಮಾಡ್ಕೊಳ್ಳೇಬೇಕು. ರಿಸ್ಕ್ ಬ್ಯಾಂಡ್ ಅಂತ ಒಂದು ಹೊಸ ಡಿಸ್ಕ್ಲೋಷರ್ ಸಿಸ್ಟಮ್ ಕೂಡ ಬಂದಿದೆ. ಇದರಲ್ಲಿ 5 ಲೆವೆಲ್ಸ್ ಇರತ್ತೆ. ಅಂದ್ರೆ ಕಮ್ಮಿ ರಿಸ್ಕ್ ಇಂದ ಜಾಸ್ತಿ ರಿಸ್ಕ್ ವರೆಗೂ ಕೂಡ ಇಲ್ಲಿ ನೀವು ನೋಡಬಹುದು. SIF ತಗೊಳ್ತಿರೋ ರಿಸ್ಕ್ಗೆ ನೀವು ರೆಡಿ ಇರ್ತೀರಾ ಅಂತ ಇನ್ವೆಸ್ಟರ್ಸ್ಗೆ ಇಲ್ಲಿ ಗೊತ್ತಾಗುತ್ತೆ. AMFI ಅಲ್ಲಿ ನಾವು ನೋಡಿದಾಗ ಅಂದ್ರೆ ಇದನ್ನ ನಾವು ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಅಂತ ಹೇಳ್ತೀವಿ. ಇದು 2025 ಮಾರ್ಚ್ 31 ಒಳಗೆ ಸ್ಟ್ಯಾಂಡರ್ಡ್ಸ್ ಅನ್ನ ಫಿಕ್ಸ್ ಮಾಡ್ತಾರೆ. ಅಂದ್ರೆ ಪ್ರತಿ 2 ತಿಂಗಳಿಗೊಮ್ಮೆ SIFಗಳು ತನ್ನ ಪೋರ್ಟ್ಫೋಲಿಯೋ ಡೀಟೇಲ್ಸ್, ಇದರಲ್ಲಿ ಡೆರಿವೇಟಿವ್ ಸೇರಿದಂತೆ ಎಲ್ಲಾ ಡೀಟೇಲ್ಸ್ ಗಳನ್ನು ಕೂಡ ಇಲ್ಲಿ ಹೇಳಬೇಕಾಗತ್ತೆ. ಇಂಟ್ರೆಸ್ಟೆಡ್ ಇರೋರು ಫಂಡ್ ಕಂಪನಿಯ ವೆಬ್ಸೈಟ್ ಆಗಿರ್ಬೋದು ಮತ್ತೆ AMFI ವೆಬ್ಸೈಟ್ ಆಗಿರ್ಬೋದು, ಇದರಲ್ಲಿ ಇನ್ಫಾರ್ಮೇಶನ್ ಅನ್ನ ನೋಡ್ಕೊಳ್ಬಹುದು. ನೀವು ಮ್ಯೂಚುವಲ್ ಫಂಡ್ಸ್ ನ ಡಿಸ್ಟ್ರಿಬ್ಯೂಟರ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ. ಆಗ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ನಲ್ಲಿ ಅದನ್ನ ಸೇಲ್ ಮಾಡಬೇಕು ಅಂತಂದ್ರೆ NISM ಸೀರೀಸ್ ನ 13 ಅಂತ ಏನಿರುತ್ತೆ ಅಲ್ವಾ, ಇದನ್ನ ನಾವು ಕಾಮನ್ ಡೆರಿವೇಟಿವ್ ಸರ್ಟಿಫಿಕೇಶನ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಈ ಸರ್ಟಿಫಿಕೇಶನ್ ಎಕ್ಸಾಮ್ ಅನ್ನ ನೀವು ಪಾಸ್ ಮಾಡಬೇಕು. ಅಡ್ವರ್ಟೈಸಿಂಗ್ ವಿಷಯಕ್ಕೆ ಬಂದ್ರೆ SIFಗಾಗಿನೇ ಮಾಡೋ ಎಲ್ಲಾ ಮಾರ್ಕೆಟಿಂಗ್ ಮೆಟೀರಿಯಲ್ಸ್ ನಲ್ಲಿ ಕ್ಲಿಯರ್ ವಾರ್ನಿಂಗ್ ಇರಬೇಕಾಗತ್ತೆ. ಪೊಟೆನ್ಷಿಯಲ್ ಲಾಸ್ ಆಫ್ ಕ್ಯಾಪಿಟಲ್ ಆಗಿರ್ಬೋದು, ಲಿಕ್ವಿಡಿಟಿ ರಿಸ್ಕ್ ಮತ್ತೆ ಮಾರ್ಕೆಟ್ ವಾಲಿಟಿಲಿಟಿ ಸೇರಿದಂತೆ ಈ ಇನ್ವೆಸ್ಟ್ಮೆಂಟ್ಗಳಲ್ಲಿ ಜಾಸ್ತಿ ರಿಸ್ಕ್ ಖಂಡಿತವಾಗ್ಲೂ ಇರುತ್ತೆ. ಅಂದ್ರೆ ಇದು ಮ್ಯೂಚುವಲ್ ಫಂಡ್ ಅಲ್ಲ ಅಂತ ಜನರಿಗೆ ಗೊತ್ತಿರಬೇಕು. SIFಗಾಗಿ ಇರುವಂತಹ ಹೊಸ ರೂಲ್ಸ್ಗಳು ಏಪ್ರಿಲ್ 1, 2025 ರಿಂದ ಶುರುವಾಗತ್ತೆ. ಅದಕ್ಕೆ ಈ ಪ್ರಾಡಕ್ಟ್ಸ್ ಮಾರ್ಕೆಟ್ಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ನೋಡಿ. 10 ಲಕ್ಷಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡೋಕೆ ಇರೋರು ಮತ್ತೆ ಮ್ಯೂಚುವಲ್ ಫಂಡ್ಗಿಂತ ಫ್ಲೆಕ್ಸಿಬಲ್ ಆಗಿರುವಂತಹ ಆಪ್ಷನ್ಸ್ ಬೇಕು ಅಂದ್ಕೊಂಡಿರೋರಿಗೆ SIFS ಒಂದು ಒಳ್ಳೆ ಆಪ್ಷನ್ ಆಗ್ಬೋದು.
ಸ್ನೇಹಿತರೆ, ಇದು ಇವತ್ತಿನ ಸ್ಟೋರೀಸ್ನ ಅಪ್ಡೇಟ್ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಭಾರತ ಸರ್ಕಾರವು ಫೈನಾನ್ಸ್ ಸೆಕ್ರೆಟರಿ ತೂಹಿನ್ ಕಾಂತ್ ಪಾಂಡೆ ಅವರನ್ನ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂದ್ರೆ ಸೆಬಿ ಅಂತ ಏನ್ ಕರಿತೀವಿ ಗೊತ್ತಾ, ಅದರ ಹೊಸ ಚೇರ್ಮನ್ ಆಗಿ 3 ವರ್ಷಕ್ಕೆ ನೇಮಿಸಿದೆ. ಅವರು ಮಾಧವಿ ಪುರಿ ಬೂಚ್ ಅವರ ಪೊಸಿಷನ್ಗೆ ಬರ್ತಾ ಇದ್ದಾರೆ. ಬೂಚ್ ಅವರ ಅಧಿಕಾರ ಫೆಬ್ರವರಿ 28, 2025ಗೆ ಮುಗ್ದೋಯ್ತು. ಅಂದ್ರೆ ಬೂಚ್ ಅವರು 3 ವರ್ಷದ ಸೆಬಿನ ಲೀಡ್ ಮಾಡ್ತಿದ್ರು. ಅಂದ್ರೆ ಡೆರಿವೇಟಿವ್ಸ್ ಮಾರ್ಕೆಟ್ನ ರೂಲ್ಸ್ ಏನಿದೆ ಅದನ್ನ ಟೈಟ್ ಮಾಡಿದ್ರು ಕೂಡ, ಹಾಗೂ ಸಣ್ಣ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಎಂಕರೇಜ್ ಮಾಡ್ತಿದ್ರು. 1987ರ IAS ಆಫೀಸರ್ ಆದ ಪಾಂಡೆ ಇದಕ್ಕೂ ಮುಂಚೆ ಫೈನಾನ್ಸ್ ಸೆಕ್ರೆಟರಿ ಹಾಗೂ ಸೆಕ್ರೆಟರಿ ಆಫ್ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಏನಿದೆ ಗೊತ್ತಾ, ಇದರಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗೇನೆ ಅವರು ಈ ಪೊಸಿಷನ್ಗೆ ಖಂಡಿತವಾಗ್ಲೂ ಸೂಕ್ತವಾಗ್ತಾರಾ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ನಂಬರ್ 2, ಭಾರತದ ಜಾಗತಿಕ ಬಂದರುಗಳ ಒಂದು ಆಪರೇಷನ್ ಅನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಭಾರತ ಸರ್ಕಾರ ಭಾರತ್ ಪೋರ್ಟ್ಸ್ ಗ್ಲೋಬಲ್ ಅನ್ನೋ ಒಂದು ಗ್ರೂಪ್ ಅನ್ನ ಶುರು ಮಾಡ್ಕೊಂಡಿದೆ. ಇದರಲ್ಲಿ ಇಂಡಿಯಾ ಪೋರ್ಟ್ಸ್ ಗ್ಲೋಬಲ್ IPGL ಅಂತ ಏನ್ ಕರಿತೀವಿ, ಹಾಗೇನೆ ಸಾಗರಮಾಲಾ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು ಇಂಡಿಯನ್ ಪೋರ್ಟ್ ರೈಲ್ ಅಂಡ್ ರೋಪ್ ವೇ ಕಾರ್ಪೊರೇಷನ್ ಕೂಡ ಸೇರ್ಕೊಂಡಿದೆ. ಈ ಇನಿಷಿಯೇಟಿವ್ ನಾವು ನೋಡಿದಾಗ 7200 ಕಿಲೋಮೀಟರ್ ಉದ್ದದ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂದ್ರೆ INSTC ಮತ್ತೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಕೂಡ ಇಂಥ ಮುಖ್ಯ ಟ್ರೇಡ್ ಕಾರಿಡಾರ್ಸ್ ಮೇಲೆ ಫೋಕಸ್ ಮಾಡ್ತಾ ಇದೆ. ಕೊನೆಯ ಟಿಡ್ಬಿಟ್, ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್ ಇದರ ಪ್ರಕಾರ ಭಾರತದ ರಿಯಲ್ GDP Q3 FY25 ನಲ್ಲಿ 6.2% ಬೆಳೆದಿದೆ. Q2 FY25 ನಲ್ಲಿ ಇದು 5.4% ಇತ್ತು. ಅಂದ್ರೆ ಕನ್ಸ್ಟ್ರಕ್ಷನ್ ಸೆಕ್ಟರ್ ನಲ್ಲಿ 8.6% ಬೆಳೆದಿದೆ. ಫೈನಾನ್ಷಿಯಲ್ ರಿಯಲ್ ಎಸ್ಟೇಟ್ ಹಾಗೂ ಪ್ರೊಫೆಷನಲ್ ಸರ್ವಿಸ್ ನಲ್ಲಿ ನಾವು ನೋಡಿದಾಗ 7.2%ಗೆ ಬೆಳೆದಿದೆ. ಟ್ರೇಡ್ಸ್ ಆಗಿರ್ಬೋದು, ಹೋಟೆಲ್ಸ್, ಟ್ರಾನ್ಸ್ಪೋರ್ಟ್ ಮತ್ತೆ ಕಮ್ಯುನಿಕೇಶನ್ಸ್ ಕೂಡ 6.4%ಗೆ ಬೆಳೆದಿದೆ. ಪ್ರೈವೇಟ್ ಫೈನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ PFCE ಅಂತ ಏನ್ ಕರಿತೀವಿ, ಇದು 7.6%ಗೆ ಜಾಸ್ತಿ ಆಗಿದೆ. ಅಂದ್ರೆ ಕನ್ಸ್ಯೂಮರ್ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಸರ್ಕಾರ FY25ರ GDP ಬೆಳವಣಿಗೆನೂ ಕೂಡ 6.4% ಅಲ್ಲಿ ಇತ್ತು. ಅಂದ್ರೆ ಈಗ ಅದು 6.5%ಗೆ ಚೇಂಜ್ ಮಾಡ್ಕೊಂಡಿದೆ. ಒಟ್ಟಲ್ಲಿ GDP ಬೆಳವಣಿಗೆನ ನಾವು ನೋಡಿದಾಗ Q3 FY24 ನಲ್ಲಿ 8.6% ಇತ್ತು. ಅದು ಕಮ್ಮಿ ಆಗ್ತಾ ಬಂದು Q4 FY24 ನಲ್ಲಿ 7.6% ಇದ್ದು ಈಗ Q1 FY25 ನಲ್ಲಿ 6.7% ಮತ್ತೆ Q2 FY25 ನಲ್ಲಿ 5.4% ಆಗಿದೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.